ಎಕ್ಸೈಟೆಡ್ ಆಗಿದ್ದೀರಿ ಅಂತ ಅನ್ಕೋತೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ರೂಮ್ ಟೂರ್ ಮಾಡಿಸ್ತಾ ಇದ್ದೇನೆ. ಸರಿ ಸಿಟ್ ಔಟ್ ಇದು ಹಾಗೂ ನೇಚರ್ ಇದು ನಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶ ಅದು ನಾನು ವಿಡಿಯೋ ಮಾಡಿದ್ದೆ. ಆದರೆ ಈ ಸರಿ ನನ್ನ ರೂಮ್ ಟೂರ್ ಮಾಡ್ತಾ ಇದ್ದೇನೆ. ನೀವು ಎಕ್ಸೈಟೆಡ್ ಆಗಿದ್ದೀರಿ ಅಂತ ಅನ್ಕೋತೇನೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 6 ಗಂಟೆಗೆ 5 ನಿಮಿಷ ಇದೆ, ಬೆಳಗ್ಗೆ ಹೊತ್ತಾಗಿದೆ. ಆ್ಯಂಡ್ ಜಾಗಿಂಗ್ ಬೇರೆ ಹೋಗ್ಲಿಕ್ಕಿದೆ. ಆ್ಯಂಡ್ ಅದಕ್ಕೂ ಮೊದಲು ಈ ವಿಡಿಯೋ ಮುಗಿಸ್ಬೇಕು ಅಂತಿದ್ದೇನೆ. ಬನ್ನಿ. ರೂಮಿಗೆ ಎಂಟರ್ ಆಗ್ತಾ ಇದ್ದ ಹಾಗೇ ಕೃಷ್ಣಂದು ಹಾಗೂ ರಾಮನ ಫೋಟೋ ಹಾಕಿದ್ದೇನೆ. ತುಂಬ ಯುನಿಕ್ ಆಗಿದೆ ಫೋಟೋ ಅಂತ ಹೇಳಿ, ಆ್ಯಂಡ್ ನನಗೆ ಇಷ್ಟ ಆಯಿತು ಹಾಗಾಗಿ. ಆ್ಯಂಡ್ ಕೆಳಗಡೆ ಒಂದು ಮ್ಯಾಟ್ ಹಾಕಿದ್ದೇನೆ. ಬಿಕಾಸ್ ಧೂಳು ಈ ರೂಮಿಗೆ ತುಂಬ ಬರ್ತದೆ. ತುಂಬ ಬಂದ್ ಕೋಣೆ ಆಗಿದ್ದರೂ ಕೂಡ ಧೂಳು ತುಂಬ ಬರ್ತದೆ, ಹಾಗಾಗಿ ನಾನು ಇದನ್ನು ಇಲ್ಲಿ ಹಾಕಿದ್ದೀನಿ. ಡೋರ್ ಕ್ಲೋಸ್ ಮಾಡಿದಾಗ ನನಗೆ ಈ ಒಂದು ಸಣ್ಣದಾಗ್ತದೆ ಡೆಕೋರೇಷನ್ ಕಾಣ್ತದೆ. ಕ್ಯಾಲೆಂಡರ್ ಹಾಕಿದ್ದೀನಿ ಬಿಕಾಸ್ ನನಗೇನಾದರೂ ವರ್ಕ್ ಇದ್ದರೆ ಇಲ್ಲಿಂದನೇ ಪೆನ್ ಹಿಡ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೋಬಹುದು ಅಂತ ಹೇಳಿ. ಆ್ಯಂಡ್ ಇದೊಂಥರ ಯೂಸ್ಫುಲ್ ಕೂಡ ಆಗಿದೆ. ಈ ರೀತಿ ಕ್ಯಾಲೆಂಡರಲ್ಲಿ ಬರೆದಿಡೋದು ತುಂಬಾ ಯೂಸ್ಫುಲ್ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಕೆಲವು ವರ್ಕ್ ಮಾಡೋಕ್ಕಿರುತ್ತೆ, ನಮಗೆ ಬೇರೆ ಎಲ್ಲೂ ಬರೆದಿಟ್ಟರು ಕೂಡ ಅಷ್ಟು ರೊಕ್ಕ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಬರೆದಿದ್ದರೆ ಇದುವರೆಗೆ ಕಾಣ್ತಾ ಇರ್ತದೆ ಕೂಡ, ವರ್ಕು ಕೂಡ 100% ಕಂಪ್ಲೀಟ್ ಆಗ್ತದೆ ಅಂತ ಹೇಳಿಯೇ ಅರ್ಥ. ಅದಾದಮೇಲೆ ನಾನು ಇಲ್ಲಿ ಮೇಲ್ಗಡೆ ಡೆಕೋರೇಷನ್ ಮಾಡಿದ್ದೀನಿ. ಇದು ನಾನು ತುಂಬ ಹಳೆಯ ಕ್ರಾಫ್ಟ್. ಇಲ್ಲಿನ ಸ್ಟಡಿ ರೂಮನ್ನು ನೋಡಿದರೆ ನನಗೆ ಗೊತ್ತೇ ಇರ್ತದೆ. ನಾನು ಈ ಗೋಡೆಗೆ ಅಂದರೆ ಇದರ ಬ್ಯಾಕ್ ಸೈಡ್ ಗೋಡೆಗೆ ಹಾಕಿದ್ದೆ, ಇದನ್ನು ಫುಲ್ಲು ನೇತಾಕಿದ್ದೆ. ಆ್ಯಂಡ್ ಅದು ಥರ ಯೂನಿಕ್ ಆಗಿ ಚೆನ್ನಾಗಿತ್ತು. ಬಟ್ ಈಗ ಅದನ್ನೇನು ಮಾಡೋದು, ಈ ರೂಮ್ಗೆ ಶಿಫ್ಟ್ ಆಗಿದೆ ಅಲ್ವಾ ಅಂತ ಹೇಳಿ, ಈ ರೂಮಿಗೆ ಶಿಫ್ಟ್ ಆದಮೇಲೆ ಎಲ್ಲಿ ಹಾಕೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಆಗ ನನಗೊಂದು ಐಡಿಯಾ ಬಂತು ಆ್ಯಂಡ್ ಇಲ್ಲಿ ಹಾಕಿದೆ. ಇಲ್ಲಿ ಹಾಕೋಕ್ಕೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೇನೆ. ಬಿಕಾಸ್ ಚಿಕ್ಕ ಚಿಕ್ಕ ನಿಲ್ತಾ ಇರಲಿಲ್ಲ. ಆ್ಯಂಡ್ 2 ಸೈಡ್ ಗಮ್ಟೆಗೆ ಹಾಕೋಣ ಅಂತ ಹೇಳಿದರೆ ಅದು ಹೋಗ್ತಾ ಇತ್ತು. ಹಾಗಾಗಿ ಇಲ್ಲಿ ಬಂದರೆ ನಮ್ಮದು ಸ್ವಿಚ್ ಬೋರ್ಡ್ ಸಿಗ್ತದೆ. ಆ್ಯಂಡ್ ಇದಕ್ಕೆ ಡೆಕೋರೇಷನ್ ಮಾಡಲಿಲ್ಲ, ಹಾಗಾಗಿ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ನಾನು ಆರ್ಟಿಫಿಷಿಯಲ್ ಲೀವ್ಸನ್ನು ಹಾಕಿದ್ದೇನೆ ಬಿಕಾಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಪೂರ್ತಿರಲಿಲ್ಲ, ನಾನು ಅರ್ಧ ಕಟ್ ಮಾಡಿದ್ದೆ, ಹಾಗಾಗಿ ನಾನು ಹೀಗೆ ಹಾಕೋಣ ಅಂತ ಹೇಳಿ ಯೋಚನೆ ಮಾಡ್ತೀನಿ. ಪ್ಲ್ಯಾಂಟ್ಸ್ ಅಂದರೆ ಲೀವ್ಸ್ ಇತ್ತು, ಬಟ್ ಬೇಡ ಇಲ್ಲಿ ಆಫ್ ಆಗಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ನನಗೆ ಅನಿಸ್ತು. ನಾನು ಅಲ್ಲಿ ಹಾಕ್ತೆ. ಇದರ ಕೆಳಗೆ ನಾನು ಏನು ಹೇಳ್ತಾರೆ, ಇದಕ್ಕೆ ಪೆನ್ ಸ್ಟ್ಯಾಂಡ್ ಮತ್ತು ನೇತು ಹಾಕಲಿಕ್ಕೆ ಏನೆಲ್ಲ ಬೇಕಾಗ್ತದೆ ಅದಕ್ಕೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಇಲ್ಲಿ ಹಾಕಿದೆ. ಇದನ್ನು ನಾನು ಪರ್ಚೇಸ್ ಮಾಡಲಿಕ್ಕಿಲ್ಲ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳಿ ಪರ್ಚೇಸ್ ಮಾಡಲಿಕ್ಕಿರಲಿಲ್ಲ. ಬಟ್ ನೋಡಿದ ಮೇಲೆ ಇಷ್ಟ ಆಯಿತು ತುಂಬಾ, ಹಾಗಾಗಿ ಪರವಾಗಿಲ್ಲ, ಎಲ್ಲಿ ಹಾಕ್ಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೋಡಲಿಕ್ಕೆ ಡೆಕೋರೇಷನ್ಗಾದರೂ ಇರ್ತದಂತ ಹೇಳಿ ಅದನ್ನು ತಗೊಂಡಿದ್ದೆ. ಆ್ಯಂಡ್ ಈಗ ಅದು ಯೂಸಿಗೆ ಬಂದಿದೆ ನೋಡಿ. ಇಲ್ಲಿ ನಾನು ಪೆನ್ಗಳನ್ನೆಲ್ಲ ಇಡ್ತೇನೆ. ಇಲ್ಲಿನ ಸ್ಮಾರ್ಟ್ ವಾಚ್, ಆ್ಯಂಡ್ ಇದು ನನಗೆ ಫೇವ್ರೇಟ್ ಆದ ಒಂದು ಪೆನ್ ಅಂತ ಹೇಳ್ಬೋದು. ಬರೀಲಿಕ್ಕಲ್ಲ, ಬಟ್ ನೋಡಲಿಕ್ಕೆ ಅಷ್ಟೇ. ಆ್ಯಂಡ್ ಇದು ನಾನು ಜೀರಿಗೆ ಎಕ್ಸ್ಪೆರಿಮೆಂಟನ್ನು ಇಟ್ಕೊಂಡಿರ್ತೇನೆ. ಬಿಕಾಸ್ ಸಮ್ಟೈಮ್ಸ್ ಏನೂ ಇಲ್ಲ ತಿಂಡಿ ಅಂತ ಅನಿಸಿದಾಗ ಇದನ್ನು ನಾನು ತಿನ್ಬೋದಲ್ವ, ಹಾಗಾಗಿ. ಮತ್ತು ಇದರಲ್ಲಿ ಜೀರಿಗೆ ಕೂಡ ಇರ್ತದೆ, ಹಾಗಾಗಿ ಡೈಜೆಷನ್ಗೆ ಒಳ್ಳೆಯದಾಗ್ತದಲ್ವ, ಹಾಗಾಗಿ. ಆ್ಯಂಡ್ ಅದಾದಮೇಲೆ ಬಂದರೆ ಇಲ್ಲಿ ನಂದು ಕಾಲೇಜಿನ ಪ್ರೈಸಸ್ಗಳನ್ನು ಇಟ್ಟಿದ್ದೇನೆ. ಅದರ ಕೆಳಗೆ ನನ್ನ ಫೋಟೋಸ್ 2 ಇಟ್ಟಿದ್ದೇನೆ ನೋಡಿ. ಆ್ಯಂಡ್ ಇದೇನು ಅಂತ ಹೇಳಿ ಕೇಳ್ಬೋದು ನೀವು. ನಾನು ಇದನ್ನು ಪ್ರಾಜೆಕ್ಟರ್ ಇಡಲಿಕ್ಕೋಸ್ಕರ ಈ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡದ್ದು. ಆ್ಯಂಡ್ ತುಂಬಾ ಭಾರ ಇರಬೇಕು, ಯಾಕಂದರೆ ಮೊಬೈಲ್ ಮೇಲ್ಗಡೆ ಇಡೋದ್ರಿಂದಾಗಿ ಕೆಳಗಡೆ ಭಾರ ಇರಬೇಕಾಗ್ತದೆ. ಆ್ಯಂಡ್ ಆಚೆ ಈಚೆ ಸಾಗಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಒಂದು ಬಾಕ್ಸನ್ನು ಇಟ್ಟಿದ್ದೇನೆ, ರೆಡ್ಡಿದು ಬಾಕ್ಸ್. ಆ್ಯಂಡ್ ಅದರ ಮೇಲೆ ಪ್ರಾಜೆಕ್ಟರ್ ಇಟ್ಟಿದ್ದೇನೆ. ಆ್ಯಂಡ್ ಇದು ಹೊರಗಿನ ಬೆಳಕು ಬರಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಬಾಕ್ಸನ್ನು ಹಾಕಿದ್ದೇನೆ. ಆ್ಯಂಡ್ ನಿಮಗೆ ನೋಡಿದರೆ ಗೊತ್ತಾಗ್ತದೆ, ಇಲ್ಲಿಗೆ ಲೈಟಿನ ಬೆಳಕು ಹೀಗೆ ಕ್ರಾಸ್ ಆಗಿ ಎಲ್ಲ ಬರ್ತದೆ. ಸೊ
ಅದು ಬರಬಾರ್ದು ಅಂತ ಹೇಳಿ, ಬಂದರೂ ನಮಗೆ ಒಳಗಿನ ಮೊಬೈಲ್ ಕ್ಲೀನಾಗಿ ಕಾಣಬೇಕು ಅಂತ ಹೇಳಿ ಇದನ್ನು ಈ ರೀತಿಯಾಗಿ ನಾವು ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಂಡು ಇಡ್ತೇವೆ. ಆ್ಯಂಡ್ ಇಲ್ಲಿ ಕಸದ ಬುಟ್ಟಿ ಅಂತಲೇ ಹೇಳ್ಬೋದು, ಅದನ್ನು ಇಟ್ಟಿದ್ದೇನೆ. ಬಿಕಾಸ್ ಪ್ರತಿಯೊಂದು ವಸ್ತು ಬಿಸಾಕಲಿಕ್ಕೆ ಹೊರಗಡೆ ಹೋಗಬೇಕಾಗ್ತದಲ್ಲ, ಹಾಗಾಗಿ. ಆ್ಯಂಡ್ ಇಲ್ಲೇ ಇಟ್ಟರೆ ಒಂದೇ ಸರಿಗೆ ಬಿಸಾಡ್ಬೋದು ಕೂಡ, ರೂಮ್ ಎಲ್ಲೂ ಡಸ್ಟಿ ಆಗೋದಿಲ್ಲ ಹಾಗಾಗಿ. ಇಲ್ಲಿ ನೋಡಿದರೆ ನನ್ನ ಬುಕ್ಸ್ ಶೆಲ್ಫ್ ಇದೆ. ಇದು ಫಸ್ಟ್ ಟೈಮ್ ಯಾವಾಗ ನಾನು ಕ್ಲೀನ್ ಮಾಡಿಟ್ಟಿದ್ನೋ ಅದಾದಮೇಲೆ ತೆಗಿಲೇ ಇಲ್ಲ, ಹಾಗಾಗಿ ಹಾಗೆ ಇದೆ. ಆ್ಯಂಡ್ ಮೇಲ್ಗಡೆ ನಾನು ಗೊಂಬೆಗಳನ್ನು ಇಟ್ಟಿದ್ದೇನೆ. ಹಾಗೆಯೇ ಸಣ್ಣ ಪುಟ್ಟ ಸನ್ಮಾನದೊಂದು ಶೀಲ್ಡ್, ಮತ್ತೊಂದು ಚಿಕ್ಕವಾದದ್ದು ಒಂದು ಪ್ರೈಸ್ ಇಟ್ಟಿದ್ದೇನೆ. ಆ್ಯಂಡ್ ಅದರ ಆಚೆಗೆ ಕ್ರಾಫ್ಟ್, ನನಗೆ ಇಷ್ಟ ಇಲ್ಲ ಬಾಟ್ಲಿಗೆ ಕ್ರಾಫ್ಟ್, ಬಟ್ ಬಿಸಾಡಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ನಾನು ಅಲ್ಲಿ ಇಟ್ಟಿದ್ದೇನೆ. ಆ್ಯಂಡ್ ಇದು ನನ್ನ ಚೈಲ್ಡ್ಹುಡ್ಡಿನ ಗೊಂಬೆಗಳೇ. ಅದೊಂದು ಬ್ಲೂ ಕಲರಿಗೆ ಮಾತ್ರ ನಂದು ಹೊಸ ಗೊಂಬೆ. ಆ್ಯಂಡ್ ಇನ್ನೊಂದು ಗಿಳಿ ಇತ್ತು, ಗ್ರೀನ್ ಕಲರ್ ಇತ್ತು. ಅದನ್ನು ನೋಡಿದರೆ ನನಗೆ ಏನಾಗ್ತಿತ್ತೋ ಗೊತ್ತಿಲ್ಲ. ಚೈಲ್ಡ್ಹುಡ್ಡಲ್ಲಿ ನಾನು ಅದನ್ನು ತುಂಬಾ ತೊಳೆದು ನೆಕ್ಕೆ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಇಲ್ಲಿಗೆ ಬಂದರೆ ಇದು ಕ್ಯಾಲೆಂಡರ್ ಇತ್ತು. ನಾನು ಈ ಪಿಕ್ಚರ್ಸ್ಗಳನ್ನು ಬಿಸಾಡಲಿಕ್ಕೆ ಮನಸ್ಸಿಲ್ಲದೆ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು. ಇದೊಂದೇನಾ ಅಂತ ಯಾವುದೋ ವರ್ಷದಲ್ಲಿ ಸಿಕ್ಕಿದ್ದು, ಅದಾದಮೇಲೆ ಇಂಥದ್ದು ಸಿಗಲೇ ಇಲ್ಲ. ಆ್ಯಂಡ್ ಕಾಯ್ತಾ ಇದ್ದೇನೆ ಇಂಥದ್ದು ಯಾವಾಗ ಸಿಗ್ತದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಈ ರೀತಿಯ ಕ್ರಾಫ್ಟನ್ನು ಹಾಕಿದ್ದೇನೆ. ತುಂಬ ಹಳೆ ಕ್ರಾಫ್ಟು, ಹಳೆ ಅಂದರೆ ವರ್ಷ, ಒಂದು 4-5 ವರ್ಷ ಆಗಿರ್ಬೋದೇನೋ. ಆ್ಯಂಡ್ ಅದನ್ನು ದೇವ್ರ ಕೋಣೆಯಲ್ಲಿ ಹಾಕಿದ್ದೆ ಅಂತ ಹೇಳಿದ್ದೇನೆ, ಅದೇ ಇದು ಅರ್ಧ ಇಲ್ಲಿ ಹಾಕಿದ್ದೇನೆ. ಆ್ಯಂಡ್ ಇಲ್ಲಿ ಚೈಲ್ಡ್ಹುಡ್ಡಿನ ಒಂದು ಕ್ರಾಫ್ಟ್ ಇತ್ತ, ಹಾಗಾಗಿ ಹೈಸ್ಕೂಲಿತ್ತು, ಹಾಗಾಗಿ ಇದನ್ನು ಇಲ್ಲಿ ಹಾಕಿದ್ದೇನೆ. ತುಂಬ ಕ್ಲೀನಾಗಿಲ್ಲ, ಅಂದರೆ ಕ್ರಾಫ್ಟ್ ಅಷ್ಟೊಂದು ಚೆನ್ನಾಗಾಗಿಲ್ಲ, ಬಟ್ ಮೆಮೊರಿಗಿರಲಿ ಅಂತ ಹೇಳಿ ನಮಗೆಲ್ಲ ಫೋಟೋ ಉಂಟಂತ ಹೇಳಿ ಹಾಕಿದ್ದೆ. ಇಲ್ಲಿ ಎಲೆಯನ್ನು ಕೂಡ ಹಾಕಿದ್ದೆ, ಅದು ಸರಿಯೇ ಬಾಡಿ ಹೋಗಿದೆ. ಆ್ಯಂಡ್ ಇಲ್ಲಿ ಪರ್ಸ್ಗಳನ್ನು ಇಟ್ಟಿದ್ದೇನೆ. ಇನ್ನೊಂದು ಪರ್ಸ್ ಇದೆ, ಅದನ್ನು ಇಲ್ಲಿ ಇಡಲಿಕ್ಕೆ ಜಾಗ ಇಟ್ಟರು ಅದರ ಮೇಲೊಂದು ಬರ್ತದಲ್ಲ, ಹಾಗಾಗಿ ನಾನು ಇದನ್ನು ಇಲ್ಲಿ ಇಟ್ಟಿಲ್ಲ. ಹೊರಗಡೆ ಬಂದರೆ ಇದು ನನ್ನ ಬಾಕ್ಸ್. ಇಲ್ಲಿ ನಾನು ಚಳಿಗಾಲಕ್ಕೆ ಬೇಕಾಗುವ ಐಟಮ್ಸ್, ಹಾಗೆಯೇ ಬ್ರೆಡ್ಶೀಟ್ಗಳನ್ನು ಇಡ್ತೇನೆ. ಬಿಕಾಸ್ ಎಲ್ಲೂ ಮೆಸ್ಸಿಯಾಗಿ ಕಾಣಬಾರ್ದು ಅಂತ ಹೇಳಿ ಅದರ ಮೇಲೆ ನಾನು ನೀರಿಡ್ತೇನೆ. ಯಾಕಂತ ಹೇಳಿದರೆ ಪ್ರತಿ ಸಾರಿ ನೀರಿಗೋಸ್ಕರ ಅಡುಗೆ ಕೋಣೆಗೆ ಹೋಗೋದು ತುಂಬ ಕಷ್ಟ ಆಗ್ತದೆ, ಹಾಗಾಗಿ ಇಲ್ಲೇ ಇಟ್ಕೊಂಡು ಬಿಟ್ಟಿದ್ದೇನೆ. ಆ್ಯಂಡ್ ಇಲ್ಲೊಂದು ಟವಲ್ ಇಟ್ಟುಬಿಟ್ಟಿದ್ದೇನೆ. ಬಿಕಾಸ್ ನಾನು ಮುಖ ತೊಳೆಯೋದು ಜಾಸ್ತಿ, ಫೇಸ್ ವಾಶ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಇಲ್ಲಿ ಒಂದು ಶಾಲ್ ಹಾಕಿದ್ದೇನೆ, ಬಿಕಾಸ್ ಧ್ಯಾನ ಮಾಡುವಾಗ ಕೂಡ ಯೂಸ್ ಆಗ್ತದೆ ಅಂತ ಹೇಳಿ. ಆ್ಯಂಡ್ ಅದರ ಮೇಲೆ ದಿಂಬಿಟ್ಟಿದ್ದೇನೆ, ಬಿಕಾಸ್ ಎತ್ತರ ಇಲ್ಲ, ಈ ಟೇಬಲ್ಗಾಗುವಷ್ಟು ಎತ್ತರದಲ್ಲಿ ಈ ಚೇರ್ ಇಲ್ಲ, ಹಾಗಾಗಿ ಒಂದು ದಿಂಬಿಟ್ಟರೆ ಸ್ವಲ್ಪ ಎತ್ತರದಲ್ಲಿ ಹೋಗ್ಲಿಕ್ಕೆ ಆಗ್ತದಲ್ಲ, ಹಾಗಾಗಿ. ಆಮೇಲೆ ನಾನು ವಿವರಿಸಲಿಕ್ಕೆ ಬರ್ತಾ ಇರೋದು, ನೀವು ಯಾವತ್ತೂ ನೋಡುವಂತಹ ಒಂದು ಜಾಗವನ್ನು. ಇಲ್ಲಿದು ಪೇಂಟಿಂಗ್ ಇನ್ನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಮಾಡಿದರೂ ನನಗೆ ತುಂಬ ಪಕ್ಕ ಇಷ್ಟ ಆಗಬೇಕು ಅಂಥ ಪೇಂಟಿಂಗನ್ನು ಮಾತ್ರ ನಾನು ಇಲ್ಲಿ ಹಾಕುವಂಥದ್ದು. ಸೊ ಕಾಯ್ತಾ ಇದ್ದೇನೆ ಆ ಜಾಗ ಯಾವಾಗ ಫಿಲ್ ಆಗ್ತದೆ ಅಂತ ಹೇಳಿ. ಮೊದಲಿಗೆ ಇಲ್ಲಿ ಬರ್ತಾ ಇದ್ದ ಹಾಗೆ ಇದೊಂದು ಸಿಗ್ತದೆ. ಆ್ಯಂಡ್ ಇದು ಮೊಬೈಲ್ ಸ್ಟ್ಯಾಂಡ್ ಅಂತ ನಾನು ಕರಿತೇನೆ, ಯಾಕಂತ ಹೇಳಿದರೆ ನಾನು ಮೊಬೈಲ್ ಇಡಲಿಕ್ಕೋಸ್ಕರ ಈ ರೀತಿಯಾಗಿ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೇನೆ. ಬಿಕಾಸ್ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಓದೋದು ಅಂತ ಹೇಳಿದರೆ ತುಂಬಾ ಕಷ್ಟ ಆಗ್ತದೆ ನನಗೆ, ಎಕ್ಸ್ಪೆಷಲಿ ಹಾಗಾಗಿ. ಆ್ಯಂಡ್ ಇಲ್ಲೊಂದು ನನ್ನ ಫೇವ್ರೆಟ್ ಪೌಚ್ ಇಟ್ಟಿದ್ದೇನೆ, ಬಿಕಾಸ್ ಇದನ್ನು ನಾನು ನನ್ನ ದುಡ್ಡಲ್ಲಿ ಆನ್ಲೈನಲ್ಲಿ ತರಿಸಿದ್ದು, ಶಾರ್ಟ್ಚಾಟ್ನಿಂದ ಬರುತ್ತಿದ್ದ ದುಡ್ಡಲ್ಲಿ. ಆ್ಯಂಡ್ ಇದನ್ನು ಕೊಳೆ ಮಾಡ್ಕೊಳ್ಳಿಕ್ಕೆ ನನಗೆ ಮನಸ್ಸೇ ಇಲ್ಲ, ಹಾಗಾಗಿ ಜಾಸ್ತಿ ಪೆನ್ಗಳನ್ನೇ ಹಾಕಿಡೋದಿಲ್ಲ ನಾನು. ಆ್ಯಂಡ್ ಇಲ್ಲಿ ಬಂದರೆ ವಿಷ್ಣು ಸಹಸ್ರನಾಮ ಇಟ್ಟಿದ್ದೇನೆ. ಅದರ ಹಿಂದೆ ಇದೊಂಥರ ರಟ್ಟಿನ ರೀತಿ ಹಿಡ್ಕೊಂಡು ಬರೀಲಿಕ್ಕೆ ಯೂಸ್ಫುಲ್ ಆಗ್ತದೆ. ಆ್ಯಂಡ್ ಇಲ್ಲೊಂದು ಲೈಟ್ ಇಟ್ಟಿದ್ದೇನೆ. ಆ್ಯಂಡ್ ಇಲ್ಲೊಂದು ಕರ್ಚೀಫ್ ಯೂಸ್ಫುಲ್ಗೆ. ಔಷಧಿಗಳನ್ನು, ದ್ರಾಕ್ಷಿಗಳನ್ನು ಮತ್ತು ಬಾದಾಮಿ ಇಂಥದ್ದನ್ನೆಲ್ಲ ಇಲ್ಲಿ ಇಡ್ತೇನೆ. ಇದು ದ್ರಾಕ್ಷಿದು ಬಾಕ್ಸ್ ಆ್ಯಂಡ್ ಇದು ಬಾದಾಮಿದು ಬಾಕ್ಸ್, ಬಟ್ ಈಗ ಖಾಲಿಯಾಗಿದೆ. ಆ್ಯಂಡ್ ಇಲ್ಲಿ ಹನಿ ಇಟ್ಟಿದ್ದೇನೆ, ಇಲ್ಲಿ ಮಾತ್ರೆಗಳು, ಆ್ಯಂಡ್ ಇಲ್ಲಿ ಔಷಧಿ ಇದೆ. ಆ್ಯಂಡ್ ಇದು ಕಾಮಕಸ್ತೂರಿ ಕಸ್ಕಸ್ ಅಂತ ಏನು ಹೇಳ್ತೀರ, ಅದು ನೀರಿಗೆ ಹಾಕಿಡ್ಲಿಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಅದನ್ನು ನೀರಿಗೆ ಕೂಡ ಹಾಕಿಟ್ಟಿದ್ದೇನೆ, ನಿನ್ನೆ ರಾತ್ರಿ ಹಾಕಿಟ್ಟದ್ದು. ಆ್ಯಂಡ್ ಇವತ್ತು ಖಾಲಿ ಮಾಡಬೇಕು. ಆ್ಯಂಡ್ ಇಲ್ಲೊಂದು ಗ್ಲಾಸ್ ಇಟ್ಟಿದ್ದೇನೆ, ಗ್ಲಾಸ್ ಇದು ಬೌಲ್, ಬಿಕಾಸ್
ದ್ರಾಕ್ಷಿಯನ್ನು ಮತ್ತು ಬಾದಾಮಿಯನ್ನು ಇದರಲ್ಲಿ ಹಾಕಿ ನೆನೆ ಹಾಕಿ ಇಡ್ಬೋದು ಅಂತ ಹೇಳಿ. ಆ್ಯಂಡ್ ಬುದ್ಧಿಶಕ್ತಿಗೂ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸನ್ನು ಹಾಗೆ ತಿನ್ನುವುದಕ್ಕಿಂತ ಈ ರೀತಿಯಾಗಿ ತಿಂದರೆ 100% ಲಾಭ ಇರುತ್ತೆ. ಅದಕ್ಕೆ ನೀರಿಗೆ ನೆನೆಸಿ ಹಾಕಿ ತಿನ್ನಿ. ಆ್ಯಂಡ್ ಇದು ಕ್ಯಾಂಡಲ್, ಇದನ್ನು ನಾವು ಕಾನ್ಸಂಟ್ರೇಷನ್ ಹೆಚ್ಚು ಮಾಡಬೇಕು ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ಹೇಗಪ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಅಂತ ನೀವು ಕೇಳಬಹುದು. ಓ ಮೈ ಗಾಡ್. ಇದನ್ನು ಹಚ್ಚಿಟ್ಟು ಇದನ್ನೇ ನೋಡ್ತಾ ಇದ್ದರೆ ಒಂದು ಕಡೆ ಕಾನ್ಸಂಟ್ರೇಷನ್ ಆದಾಗೆ ಆಗ್ತದೆ. ಇದರಿಂದಾಗಿ ಹೆಲ್ಪ್ಫುಲ್ ಆಗ್ತದೆ ಅಂತಲೇ ಹೇಳಬಹುದು. ಎಲ್ಲ ಡೀಟೇಲ್ ವಿಡಿಯೋವನ್ನು ನಾನು ನಿಮಗೆ ನನ್ನ ಮಾರ್ನಿಂಗ್ ರೂಟೀನ್ 2024ನ ನಂತರದ ಮಾರ್ನಿಂಗ್ ರೂಟೀನ್ನಲ್ಲಿ ತೋರಿಸ್ತೀನಿ. ಈ ಸರಿಯ ಮಾರ್ನಿಂಗ್ ರೂಟೀನಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ತುಂಬಾ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೆಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಆ ರೂಟೀನ್ಗೆ ತುಂಬ ಸೆಟ್ ಆಗಬೇಕು ಅಲ್ವಾ, ಹಾಗಾಗಿ ಸೆಟ್ ಆಗದೆ ನಿಮಗೆ ಹೇಗೆ ತೋರಿಸೋಕ್ಕಾಗುತ್ತೆ. ಹಾಗಾಗಿ ನಾನು ನಿಧಾನವಾಗಿ ಅದಕ್ಕೆ ಸೆಟ್ ಆಗ್ತಾ ಇದ್ದೇನೆ. ಆ್ಯಂಡ್ ಇಲ್ಲಿ ಬಂದರೆ ಈ ರೀತಿಯಾಗಿ ಒಂದು ಪೆನ್ ಸ್ಟ್ಯಾಂಡ್ ಇಟ್ಟಿದ್ದೇನೆ. ಬಿಕಾಸ್ ಇಲ್ಲೇ ರಾಶಿ ಆಗ್ತದೆ. ಸಮ್ಟೈಮ್ಸ್ ಅಗತ್ಯಕ್ಕೆ ಬೇಕು ಅಂತ ಹೇಳಿದರೆ ಮಾತ್ರ ನಾನು ಇದರಲ್ಲಿ ಹಾಕಿಡ್ತೇನೆ. ಈಗ ಒಂದು ಬ್ರಷ್ ಕೂಡ ಹಾಕಿಟ್ಟಿದ್ದೇನೆ, ಬಿಕಾಸ್ ನಾನೀಗ ಪೇಂಟಿಂಗ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇಲ್ಲಿಗೆ ಬಂದರೆ ಜನವರಿ ಗೋಲ್, ಫೆಬ್ರವರಿ ಗೋಲ್, ಮಾರ್ಚ್ ಗೋಲ್, ಆ ರೀತಿಯಾಗಿ ತಿಂಗಳ ಗೋಲ್ಗಳನ್ನು ನಾನು ಇಲ್ಲಿ ಹಾಕಿಡ್ತೇನೆ. ಬಿಕಾಸ್ ನೋಡ್ತಾ ಇದ್ದಾಗ ನೀನು ಕೆಲಸ ಇನ್ನೂ ಬಾಕಿ ಇದೆ ಅಂತ ಹೇಳಿ ರಿಕಮೆಂಡ್ ಮಾಡ್ತದೆ. ಅದರ ಕೆಳಗಡೆ ಬಂದರೆ ಈ ರೀತಿಯಾಗಿ ಕೀ ಡೈರಿಯನ್ನು ಇಟ್ಟಿದ್ದೇನೆ. ಅಂದರೆ ಡೈರಿ ಕೀ ಏನಾದರೂ ಹೇಳ್ಕೋಬೋದು. ಬಿಕಾಸ್ ಕೆಲವೊಂದು ಇನ್ಸಿಡೆಂಟನ್ನು ನಾವು ಮರ್ತ್ಬಿಡ್ತೇವೆ, ಅದು ಮರಿಬಾರ್ದು ಅಂತ ಹೇಳಿ ಒಂದು ವರ್ಡ್ ಆಗ, ಒಂದು ಸೆಂಟೆನ್ಸ್ ಆಗ ಬರ್ತಿಡೋದು. ಓಕೆ, ಇದು ನನ್ನ GD ವರ್ಕಿದ ಬುಕ್ಕು. ಸೊ ಇಲ್ಲಿ ಇಟ್ಟಿದ್ದರೆ ಸಮಯ ಸಿಕ್ಕಾಗಲೆಲ್ಲ ಸ್ವಲ್ಪ ಬರಿಬೋದಲ್ವಾ, ಹಾಗಾಗಿ. ಆ್ಯಂಡ್ ಈಚೆಗೆ ಬಂದರೆ ಇಲ್ಲಿ ನನ್ನ ಕ್ರಾಫ್ಟನ್ನು ಹಾಕಿದ್ದೇನೆ. ಬಾರ್ಬಿದು ರೂಮ್ ಮಾಡಿದ್ದೆ ಅಲ್ಲ, ಅದಕ್ಕೆ ಇದು ಗೋಡೆಯ ಥರ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ಆ ರೂಮ್ ತೆಗೆದಿದ್ದೇನೆ, ಹಾಗಾಗಿ. ಆ್ಯಂಡ್ ಇಲ್ಲಿ ನನ್ನ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಹರಿದು ಹೋಗಿದೆ, ಇದನ್ನು ನಾನು ಹಾಕ್ಕೊಂಡಿದ್ದೇನೆ. ಬಿಕಾಸ್ ಇದನ್ನು ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ತದೆ, ಹಾಗಾಗಿ. ಆ್ಯಂಡ್ ಇಲ್ಲಿ ನನ್ನ ಫೇವ್ರೇಟ್ಗಳನ್ನೆಲ್ಲ ಹಾಕಿದ್ದೀನಿ. ಇದು ನನ್ನ ಫೇವ್ರೇಟ್ ಆದ ಕ್ಯಾರೆಕ್ಟರ್, ಹಾಗೆ ಪೇಂಟಿಂಗ್ ಕೂಡ ಹೌದು. ಆ್ಯಂಡ್ ಇಲ್ಲಿ NSS ಇದು ಹಾಕಿದ್ದೇನೆ. ಆ್ಯಂಡ್ ಇಲ್ಲಿ ನನಗೆ ಶೇರ್ ಚಾಟಿದು ಹಾಕಿದ್ದೇನೆ, ಬಂದಿತ್ತಲ್ಲ ಅವತ್ತು ಒಂದು ಪಾರ್ಸೆಲ್ ಅದರದ್ದು. ಆ್ಯಂಡ್ ಇಲ್ಲಿ ಪ್ರತಿಲಿಪಿದು ಹಾಕಿದ್ದೇನೆ. ಇದು ಶೇರ್ ಚಾಟ್, ಇದು ಸಣ್ಣದಾದ ಅಂಟಿಸೋದು ಏನು ಹೇಳ್ತಾರೆ ಗೊತ್ತಿಲ್ಲ ಅದು. ಆ್ಯಂಡ್ ಇಲ್ಲಿ ನನ್ನ ಪುಟ್ಟ ಗಣೇಶನ ಹಾಕಿದ್ದೇನೆ. ಇದು ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಮಾಡಿದ್ದು, ಹಾಗಾಗಿ ಎಂತ ಮಾಡೋದು, ಈ ಬ್ಯಾಕ್ಗ್ರೌಂಡ್ ಮಾಡಿ ಆಗಿದೆ, ಏನು ಮಾಡೋದು ಇದರಲ್ಲಿ ಪೇಂಟಿಂಗ್ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ್ಟಿಕ್ಕರ್ ಇತ್ತಲ್ಲ, ಅದನ್ನು ಅಂಟಿಸುವ ಅಂತ ಅನಿಸ್ತು. ಆ್ಯಂಡ್ ಹಾಕಿದ ಮೇಲೆ ಅದು ಕ್ಯೂಟಾಗಿ ಕಾಣ್ತಾ ಇದೆ. ನನ್ನ ಫೇವ್ರೇಟ್ ಆದ ಫೋಟೋ ರಾಧಾಕೃಷ್ಣಂದು. ಆ್ಯಂಡ್ ಇದನ್ನು ನಾನು ಜಾತ್ರೆಯಲ್ಲಿ ತಗೊಂಡದ್ದು ಅಂತ ಹೇಳಿ ಅನಿಸುತ್ತೆ. ಆ್ಯಂಡ್ ಸೈಡಿಗೆ ಈ ರೀತಿಯಾಗಿ ಬೋರ್ಡರ್ಸ್ ಇತ್ತು. ನಾನು ಇದನ್ನು ದೇವರ ಕೋಣೆಗೆ, ಅಂದರೆ ಈ ಸರಿಗಿಂತ ಮುಂಚೆ ಇತ್ತಲ್ಲ, ಆ ಟೈಮ್ಗಿಂತ ಮುಂಚೆ ಅಂದರೆ 2 ವರ್ಷದ ಹಿಂದೆ ಅಂತ ಹೇಳ್ಬೋದು, ತಗೊಂಡಿರ್ಬೋದು. ಆ ಟೈಮ್ಗೆ ನಾನು ಇದನ್ನು ನನ್ನ ದೇವರ ಕೋಣೆಗೆ ಹಾಕಿದ್ದೆ. ಆ್ಯಂಡ್ ಆಗ ಅದು ಸ್ಟಡಿ ರೂಮ್ ಇರಲಿಲ್ಲ, ಅದಕ್ಕೂ ಮುಂಚೆ ಅಂತಲೇ ಹೇಳಬಹುದು. ಅದರಿಂದಾಗಿ ಇಲ್ಲಿಗೆ ಗಮ್ಟೆಪ್ ಹಾಕಿದ್ದ ಭಾಗ ಮೆಸ್ಸಿಯಾಗಿ ಕಾಣ್ತಾ ಇತ್ತು, ಹಾಗಾಗಿ ನಾನು ಕಟ್ ಮಾಡಿ ಈ ರೂಮ್ಗೆ ಶಿಫ್ಟ್ ಮಾಡುವಾಗ ನಾನು ಗ್ಲಿಟರ್ ಪೇಪರನ್ನು ಹಾಕಿದ್ದೇನೆ. ಐ ಹೋಪ್ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಂತೂ ನನ್ನ ಫೇವ್ರೇಟ್ ಆದ ಪೇಂಟಿಂಗ್, ನಾನು ಇದರ ಬಗ್ಗೆ ಹೇಳಿದೆ ಅಂತ ಹೇಳಿ ಅನಿಸುತ್ತೆ. ಆ್ಯಂಡ್ ನನ್ನ ಫೇವ್ರೇಟ್ ಪೇಂಟಿಂಗ್ಗಳನ್ನು ಮಾತ್ರ ನಾನು ಇಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಷ್ಟು ಅಟ್ಯಾಚ್ ಆಗಿರಬೇಕು ಆ ಪೇಂಟಿಂಗ್ಗಳು, ಅದನ್ನು ಮಾತ್ರ ನಾನು ಇಲ್ಲಿ ಹಾಕೋದು. ಆ್ಯಂಡ್ ಅದಾದ ಮೇಲೆ ಗಂಟೆ ಹಾಕಿದ್ದೇನೆ. ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಹುದಲ್ವಾ, ಎದ್ದ ತಕ್ಷಣ ನೋಡಬಾರ್ದು, ಬಟ್ ಸಮ್ ಟೈಮ್ ಟೇಬಲನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಅಂತಾದರೆ ನೋಡ್ಕೋತೇನೆ.